ಎಲ್ರಿಗೂ ನಮಸ್ಕಾರ. ಮನೆಯೂಟದಲ್ಲಿ ಇವತ್ತಿನ ವಿಶೇಷ ಒಂದು ವಿಶೇಷ ರುಚಿ ಮತ್ತೆ ಪರಿಮಳವನ್ನು ಹೊಂದಿರುವಂತ ಒಗ್ಗರಣೆ ಅವಲಕ್ಕಿಯನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದನ್ನ ಮಾಡೋದು ತುಂಬಾನೇ ಸುಲಭ. ಅತ್ಯಂತ ಕಡಿಮೆ ಸಾಮಗ್ರಿಯಲ್ಲಿ ಇದನ್ನ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ಈ ಅವಲಕ್ಕಿಯನ್ನ ಮಾಡೋದಕ್ಕೆ ನಾನು ಒಂದು ಎಳೆಯ ಸೌತೆಕಾಯಿನ ಬಳಸ್ಕೊಳ್ತಾ ಇದ್ದೀನಿ. ಈ ಸೌತೆಕಾಯಿನ ತೊಳೆದು ಸಿಪ್ಪೆ ಸಹಿತ ಇದನ್ನ ಈ ರೀತಿ ದೊಡ್ಡ ದೊಡ್ಡ ತುಂಡುಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಸೌತೆಕಾಯಿ ಎಳೆದಾಗಿ ಇರೋದ್ರಿಂದ ಇದನ್ನ ಸಿಪ್ಪೆ ಸಹಿತ ತಗೊಂಡಿದ್ದೀನಿ. ಸೌತೆಕಾಯಿ ಸ್ವಲ್ಪ ಬಲ್ತಿದ್ರೆ ಇದರ ಬೀಜ ಮತ್ತೆ ಸಿಪ್ಪೆಯನ್ನ ಎರಡನ್ನೂ ತೆಗೆದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಈ ಹೆಚ್ಕೊಂಡಿರುವಂತಹ ಸೌತೆಕಾಯಿಯನ್ನ ಮಿಕ್ಸಿ ಜಾರಲ್ಲಿ ಹಾಕಿ ನೀರ್ ಹಾಕದೇನೆ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ನಾನು ಇದನ್ನ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿಯನ್ನ ಹಾಕೊಳ್ತಾ ಇದ್ದೀನಿ. ಈ ಅವಲಕ್ಕಿಯನ್ನ ಒಮ್ಮೆ ನೀರ್ ಹಾಕಿ ಚೆನ್ನಾಗಿ ತೊಳೆದುಕೊಳ್ಬೇಕು. ಚೆನ್ನಾಗಿ ತೊಳೆದು ನೀರನ್ನ ಸಂಪೂರ್ಣವಾಗಿ ತೆಗೆದು ಬಿಡಬೇಕು. ಈಗ ಈ ಅವಲಕ್ಕಿಯಲ್ಲಿ ಇರುವಂತಹ ನೀರನ್ನ ಸಂಪೂರ್ಣವಾಗಿ ತೆಗೆದಿದ್ದೀನಿ ನಾನು. ಈಗ ಇದಕ್ಕೆ ಆಗ್ಲೇ ರುಬ್ಬಿಟ್ಕೊಂಡಿರುವಂತಹ ಸೌತೆಕಾಯಿ ರಸವನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಒಮ್ಮೆ ಚೆನ್ನಾಗಿ ಸೌತೆಕಾಯಿ ರಸ ಅವಲಕ್ಕಿಯ ಎಲ್ಲ ಭಾಗಕ್ಕೂ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಬೆರೆಸಿ ಇದನ್ನ 15 ನಿಮಿಷಗಳ ಕಾಲ ಮುಚ್ಚಿ ಇಡ್ಬೇಕಾಗತ್ತೆ. ಯಾಕೆಂದ್ರೆ ಗಟ್ಟಿ ಅವಲಕ್ಕಿಯನ್ನ ತಗೊಂಡಿರೋದ್ರಿಂದ ಇದು ನೆನೆಯೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಈಗ 15 ನಿಮಿಷ ಕಳೆದಿದೆ. ಅವಲಕ್ಕಿ ಕೂಡ ಚೆನ್ನಾಗಿ ನೆಂದಿದೆ, ಹಾಗೆ ಉದುರುದ್ರಾಗಿದೆ. ಅವಲಕ್ಕಿಗೆ ಸೌತೆಕಾಯಿ ರಸ ಜಾಸ್ತಿ ಆಯ್ತು ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಅವಲಕ್ಕಿಯನ್ನ ತೊಳೆದು ಸೇರಿಸ್ಕೊಳ್ಬಹುದು. ಈಗ ಒಂದು ಬಾಣಲೆಯಲ್ಲಿ 3 ಚಮಚದಷ್ಟು ಎಣ್ಣೆಯನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಒಗ್ಗರಣೆಗೆ ಕಡಲೆಕಾಯಿ ಬೀಜ, ಉದ್ದಿನ ಬೇಳೆ, ಸ್ವಲ್ಪ ಸಾಸಿವೆ ಹಾಕಿ ಇದನ್ನ ಕೆಂಪಗೆ ಹುರ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋದ್ರಿಂದ ಪರಿಮಳ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಸಣ್ಣ ಉರಿಯಲ್ಲಿ 2ರಿಂದ 3 ನಿಮಿಷ ಕೈ ಆಡಿಸ್ಕೊಂಡ್ರೆ ಸಾಕು. ಈಗ ಕಡಲೆಕಾಯಿ ಬೀಜ, ಉದ್ದಿನ ಬೇಳೆ ಹುರಿದಂತ ಪರಿಮಳ ಬರ್ತಿದೆ. ಜೊತೆಗೆ ಸಾಸಿವೆ ಕೂಡ ಸಿಡಿತಾ ಇದೆ. ಈ ಹಂತದಲ್ಲಿ ಇದಕ್ಕೆ ಖಾರಕ್ಕೆ ತಕ್ಕಂತೆ ಹಸಿರು ಮೆಣಸಿನಕಾಯಿನ, ಸ್ವಲ್ಪ ಕರಿಬೇವು, ಅದ್ರ ಜೊತೆಗೆ ಸ್ವಲ್ಪ ದೊಣ್ಣೆ ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮ್ ಅನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ. ನಾನು 2 ಹಸಿರು ಮೆಣಸಿನಕಾಯಿನ ತಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಳ್ಬಹುದು. ಇದನ್ನ 1-2 ನಿಮಿಷ ಸಣ್ಣ ಉರಿಯಲ್ಲಿ ಬಾಡಿಸ್ಕೊಂಡ ನಂತರ ಅರ್ಧ ಚಮಚದಷ್ಟು ಜೀರಿಗೆ, ಸ್ವಲ್ಪ ಇಂಗು, ಸ್ವಲ್ಪ ಅರಿಶಿನವನ್ನ ಸೇರಿಸಿ ಒಮ್ಮೆ ಚೆನ್ನಾಗಿ ಕೈಯಾಡಿಸಿ ಈ ಒಗ್ಗರಣೆಯಲ್ಲಿ ಅವಲಕ್ಕಿಯನ್ನು ಸಹ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಮ್ಮೆ ಚೆನ್ನಾಗಿ ಇದನ್ನ ಕೈಯಾಡಿಸ್ಕೊಳ್ಬೇಕು. ಉರಿ ಸಣ್ಣ ಉರಿಯಲ್ಲಿರ್ಬೇಕು, ಇಲ್ಲ ಅಂದ್ರೆ ತಳ ಹಿಡಿದು ಬಿಡುತ್ತೆ. ಒಮ್ಮೆ ಚೆನ್ನಾಗಿ ಕೈಯಾಡಿಸ್ಕೊಂಡ ನಂತರ ಇದನ್ನ 2ರಿಂದ 3 ನಿಮಿಷ ಮುಚ್ಚಿ ಸಣ್ಣ ಉರಿಯಲ್ಲಿ ಅವಲಕ್ಕಿನ ಒಮ್ಮೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಈಗ ಅವಲಕ್ಕಿ ಬಿಸಿ ಆಗಿದೆ. ಒಮ್ಮೆ ಚೆನ್ನಾಗಿ ಕೈ ಆಡಿಸ್ಕೊಂಡು ಇದಕ್ಕೆ ಸ್ವಲ್ಪ ಹಸಿ ತೆಂಗಿನ ತುರಿ, ತೊಳೆದು ಹೆಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಒಮ್ಮೆ ಚೆನ್ನಾಗಿ ಕೈ ಆಡಿಸಿದ್ರೆ ವಿಶೇಷ ರುಚಿಯ ಅವಲಕ್ಕಿ ತಯಾರಾಯ್ತು. ಇದನ್ನ ಬೆಳಗಿನ ತಿಂಡಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಇದನ್ನ ಮಾಡ್ಕೊಳ್ಬಹುದು ಅಂತ. ಇವತ್ತೇ ಇದನ್ನ ಪ್ರಯತ್ನ ಮಾಡಿ ನೋಡಿ. ನಿಮ್ಗೂ ಕೂಡ ಇದು ತುಂಬಾನೇ ಇಷ್ಟ ಆಗುತ್ತೆ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮನೆಯೂಟಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನೊಂದು ಅಡಿಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.